ಆಪರೇಷನ್ ಕಮಲಕ್ಕೆ ಕಾಂಗ್ರೆಸ್ ನಾಯಕರು ಬೆವರಿ ಬೆಂಡಾಗಿದ್ದಾರೆ. ಹೀಗಾಗಿ ಇಂದು ತುರ್ತು ಸಚಿವರ ಸಭೆ ನಡೆಸಿದ ಕೈ ಮುಖಂಡರು ಸರ್ಕಾರ ಉಳಿಸಿಕೊಳ್ಳಲು ಮುಂದಾಗಿದ್ದಾರೆ. ಅತೃಪ್ತರನ್ನ ಕರೆತರುವ ಹೊಣೆ ಡಿಕೆಶಿ ಹೆಗಲಿಗೆ ಹಾಕಲಾಗಿದೆ. ಡೆಡ್ಲೈನ್ ಹತ್ತಿರವಾದಂತೆ ಕೈ ನಾಯಕರಲ್ಲೂ ಬೆವರು ಬರೋಕೆ ಪ್ರಾರಂಭವಾಗಿದೆ. ಅದರಲ್ಲೂ 10ಕ್ಕೂ ಹೆಚ್ಚು ಶಾಸಕರು ಮುಂಬೈ ಹಾಗೂ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆಂಬ ಮಾಹಿತಿ ಕೇಳಿ ದಂಗಾಗಿದ್ದಾರೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಉಪಹಾರ ಕೂಟದ ಹೆಸರಲ್ಲಿ ಕಾಂಗ್ರೆಸ್ ಸಚಿವರ ತುರ್ತು ಸಭೆ ನಡೆಸಿದರು. ಯಾವ ಶಾಸಕರು ಬಿಜೆಪಿ ಸಂಪರ್ಕದಲ್ಲಿದ್ದಾರೆ, ಮುಂಬೈನಲ್ಲಿದ್ದಾರಾ, ದೆಹಲಿಯಲ್ಲಿದ್ದಾರಾ, ಯಾವ ಬಿಜೆಪಿ ನಾಯಕರು ಲೀಡ್ ಮಾಡ್ತಿದ್ದಾರೆ, ಈ ಎಲ್ಲಾ ಪ್ರಶ್ನೆ ಮುಂದಿಟ್ಟುಕೊಂಡು ಚರ್ಚೆ ನಡೆಸಿದ್ದಾರೆ. ನಾವೇನು ಈ ರಾಜ್ಯದ ಜನತೆಗೆ ನಾವು ತಿಳಿಸಿದ್ದೋ, ಕಾರ್ಯಕ್ರಮ ಕೊಟ್ಟಿದ್ದೋ, ಆ ಅಂಶಗಳು ಈ ವರ್ಷದ ಬಜೆಟ್ನಲ್ಲಿ 19-20 ಬಜೆಟ್ನಲ್ಲಿ ಯಾವುದನ್ನು ಸೇರಿಸಬೇಕು, ಈ ಸಮ್ಮಿಶ್ರ ಸರ್ಕಾರದಲ್ಲಿ ಯಾವುದು ಸಾಧ್ಯ ಆಗ್ತದೆ, ಯಾವುದು ಸಾಧ್ಯ. ವಿಮಾನ ಪ್ರಯಾಣದ ಟಿಕೆಟ್ ಆಧರಿಸಿ 4 ಕಾಂಗ್ರೆಸ್ ಶಾಸಕರು ಮುಂಬೈನ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿರುವ ಜಾಡು ಕಂಡುಹಿಡಿದಿದ್ದಾರೆ ಡಿಕೆಶಿ. ಅವರ ಮನವೊಲಿಸುವ ಕಸರತ್ತು ಕೂಡ ನಡೆಸಿದ್ದಾರೆ. ಈ ಬಗ್ಗೆ ಸಭೆಯಲ್ಲಿ ಮಾಹಿತಿ ನೀಡಿದ ಡಿಕೆಶಿ ಹೆಗಲಿಗೆ ಬಿಜೆಪಿ ಸಂಪರ್ಕದಲ್ಲಿರುವ ಶಾಸಕರನ್ನ ಪಕ್ಷದಲ್ಲೇ ಉಳಿಸಿಕೊಳ್ಳುವ ಹೊಣೆ ಹಾಕಲಾಗಿದೆ. ನಾಯಕರ ಮಾತಿಗೆ ತಲೆಬಾಗಿರುವ ಅವರು ನಾಳೆ ಸಂಜೆ ಮುಂಬೈಗೆ ಹೋಗಲಿದ್ದಾರೆ. ಔರಂಗಾಬಾದ್ನಲ್ಲಿ ನಡೆಯಲಿರುವ ನೀರಾವರಿ ಕಾರ್ಯಕ್ರಮದ ನೆಪದಲ್ಲಿ ಮುಂಬೈಗೆ ತೆರಳಿ ಅಲ್ಲಿರುವ ಕೈ ಶಾಸಕರನ್ನ ಬೆಂಗಳೂರಿಗೆ ಕರೆತರುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. Tell everything at the appropriate time. I don't want to tell anything. This is connected to our budget issue and the common minimum program. I will tell later. ರಮೇಶ್ ಜಾರಕಿಹೊಳಿ, ನಾಗೇಂದ್ರ, ಉಮೇಶ್ ಜಾಧವ್ ಹೊರತುಪಡಿಸಿ ಬಿಜೆಪಿ ಸಂಪರ್ಕದಲ್ಲಿರುವ ಉಳಿದವರ ಪತ್ತೆಗೆ ಸಿಎಂ ಡಿಸಿಎಂ ಮುಂದಾಗಿದ್ದಾರೆ. ಗುಪ್ತಚರ ಬಳಸಿಕೊಂಡು ಯಾರು ಎಲ್ಲಿದ್ದಾರೆ ಅಂತ ಹುಡುಕಾಟ ಶುರು ಮಾಡಿದ್ದಾರೆ. ಪ್ರತಾಪ್ ಗೌಡ ಪಾಟೀಲ್, ಶ್ರೀಮಂತ ಪಾಟೀಲ್, ಮಹೇಶ್ ಕುಮಟಳ್ಳಿ, ಬಸವರಾಜ್ ದದ್ದಲ್, ಭೀಮಾ ನಾಯ್ಕ್, ಕಂಪ್ಲಿ ಗಣೇಶ್, ಯಶವಂತ್ ಪಾಟೀಲ್, ಆನಂದ್ ಸಿಂಗ್ ಗಾಗಿ ತಲಾಶ್ ಆರಂಭಿಸಿದ್ದಾರೆ. ದೂರವಾಣಿಯಲ್ಲಿ ಕ್ಷೇತ್ರದಲ್ಲಿದ್ದೇವೆ ಅಂತ ಶಾಸಕರು ಹೇಳಿದ್ರು ಅವರು ಅಲ್ಲಿದ್ದಾರಾ ಇಲ್ವಾ, ಎಲ್ಲಿಗಾದ್ರೂ ಹೋಗಿದ್ದಾರಾ ಅಂತ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಆದ್ರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮಾತ್ರ ಯಾರು ಎಲ್ಲೂ ಹೋಗಿಲ್ಲ ಅಂತಿದ್ದಾರೆ. ಸಿದ್ದರಾಮಯ್ಯ ಕೂಡ ದೆಹಲಿ, ಬಾಂಬೆಗೆ ಶಾಸಕರು ಹೋದ್ರೆ ಬಣ್ಣ ಕಟ್ಟೋದ್ಯಾಕೆ ಎಂದು ಪ್ರಶ್ನಿಸಿದ್ದಾರೆ. I refuse to answer these questions. This is all media creation. And we've been hearing this for the last 10 months. I don't want to reply on this subject. This is only a conspiracy by BJP to create an impression. Okay. So this is just, we are discussing other things here and all you're bothered about is this. We're not bothered about it. ಹೋಗಿರಬಹುದು ಡೆಲ್ಲಿಗೆ ಅಂತ ಇಟ್ಕೊಳ್ಳೋಣ. ಏನು ವಾಟ್ ಈಸ್ ರಾಂಗ್ ಇನ್ ದಟ್? ಅದಕ್ಕೆ ಬೇರೆ ಬಣ್ಣ ಕಟ್ಟೋದಕ್ಕೆ ಡೆಲ್ಲಿಗೆ ಹೋದ್ರು, ಬಾಂಬೆಗೆ ಹೋದ್ರು, ಎಲ್ಲೂ ಹೋಗ್ಬಾರ್ದು ಎಮ್ಎಲ್ಎಗಳು. ಈ ನಡುವೆ ಹೈಕಮಾಂಡ್ ಸೂಚನೆ ಮೇರೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಇಂದು ರಾತ್ರಿಯೇ ಬೆಂಗಳೂರಿಗೆ ಆಗಮಿಸುವ ಸಾಧ್ಯತೆ ಇದೆ. ಆಪರೇಷನ್ ಕಮಲ ಮಾಡ್ತಿಲ್ಲ ಅಂತ ಬಿಜೆಪಿಯವರು ಹೇಳಿದ್ರು ಒಳಗೊಳಗೆ ಕೈ ಶಾಸಕರ ಆಪರೇಷನ್ಗೆ ಕೈ ಹಾಕಿದ್ದಾರೆ. ಆದರೆ ಆಪರೇಷನ್ ವಿಫಲ ಮಾಡಲು ಕಾಂಗ್ರೆಸ್ ನಾಯಕರು ಕೂಡ ಕಸರತ್ತು ನಡೆಸಿದ್ದಾರೆ. ಶಿವಕುಮಾರ್ ಜೋಹಳಿ, ಪೊಲಿಟಿಕಲ್ ಬ್ಯೂರೋ, TV5.